ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದೇ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ KPTCL ಮೆಸ್ಕಾಂ ಪವರ್ ಮ್ಯಾನ್ಗೆ ನಾನು ಮೆಸ್ಕಾಂ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ದೆ. ಓಕೆ, ಅವರು ಏನು ಹೇಳಿದರು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಂತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಏನಪ್ಪ ಅಂತಂತಂದರೆ ಮೆಸ್ಕಾಂ ಪವರ್ ಮ್ಯಾನ್ ಅವ್ರಿಗೆ ಅಥವಾ ಈ KPTCL ಅವ್ರಿಗೆ ಮೆಸ್ಕಾಂ ಅವ್ರಿಗೆ ಕಾಲ್ ಮಾಡಿದರೆ ಅವರ ಅಧಿಕಾರಿಗಳು ಕಾಲ್ ರಿಸೀವ್ ಮಾಡಿ ಏನು ಹೇಳಿದರು ಅಂತಂತಂದರೆ ಇದರ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಕೇಳಿದರೆ ಇನ್ನೂ 2 ಮಂತು ಲೇಟ್ ಆಗ್ಬೋದು ಅಂತ ಹೇಳಿದರು. ಓಕೆ, ಆ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ, 2 ಮಂತು ಆಗುತ್ತೆ ಅಂತ ಹೇಳಿದರು. ಓಕೆ, ಹಾಗೆ ನೋಡೋದಾದರೆ ಇದರ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬರ್ಬೋದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಎಕ್ಸ್ಪೆಕ್ಟೆಡಾಗಿ ಫೆಬ್ರವರಿ ಅಂತೂ 100% ಬರಲ್ಲ ಮೆಸ್ಕಾಂ ರಿಸಲ್ಟು. ಮಾರ್ಚಲ್ಲಿ 100% ಬರುತ್ತೆ. ಓಕೆ, ಬಟ್ ಮಾರ್ಚಲ್ಲಿ ಯಾವಾಗ ಬರುತ್ತೆ ಅಂತಂದರೆ ಮಿಡ್ ಮಾರ್ಚ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಈ ಒಂದು ಮೆಸ್ಕಾಂ ಪವರ್ ಮ್ಯಾನ್ ರಿಸಲ್ಟು. ಬಟ್ ಅವ್ರು ಹೇಳಿದ ಪ್ರಕಾರ 2 ಮಂತ್ ಬರಲ್ಲ, ನಾವು ಅಫಿಷಿಯಲಾಗಿ ಪೇಪರ್ಗಳಲ್ಲಾಗಿರ್ಬೋದು ಅಥವಾ ವೆಬ್ಸೈಟಲ್ಲಿ ನಾವು ಕೊಡ್ತೀವಿ, ನೋಡುತ್ತಿಲ್ರಿ ಅಂತೇಳಿ ಹೇಳಿದರು. ಓಕೆ, ಮೆಸ್ಕಾಂ ಅವ್ರಿಗೆ ಕಾಲ್ ಮಾಡಿದರು. ಇನ್ನು ಬೇರೆ ನಿಗಮಕ್ಕೆ ಅವರಿಗೆಲ್ಲ ಕಾಲ್ ಮಾಡಿದರೆ ಅವರು ಯಾವ ಇದೇ ರೀತಿಯಾಗಿ ಏನು ಮಾಡಿಲ್ಲ ಅಂತಂದರೆ ಚೆಸ್ಕಾಮ್ಗೆ ಕಾಲ್ ಮಾಡಿದೆ, ಚೆಸ್ಕಾಮ್ ಅವರು ಕಾಲ್ ರಿಸೀವ್ ಮಾಡಿಲ್ಲ. ಇನ್ನು ಅವ್ರಿಗೆ ಅಷ್ಟೇ ಕಾಲ್ ಮಾಡಿದ್ದು, ಬಟ್ ಜೆಸ್ಕಾಮ್ ಅವರು ಸಹ ಕಾಲ್ ರಿಸೀವ್ ಮಾಡಿಲ್ಲ. ಯಾಕಂತಂದರೆ ಅವ್ರದ್ದು ಇಬ್ಬರದು ಏನಿತ್ತಪ್ಪ ಅಂತಂತಂದರೆ ಕೌನ್ಸ್ಲಿಂಗದ್ದು ಕೇಳೋದಿತ್ತು, ಕೌನ್ಸ್ಲಿಂಗ್ ಯಾವಾಗಂತ. ಬಟ್ ಅವ್ರು ಯಾರೂ ಕಾಲು ಕನೆಕ್ಟ್ ಆಗ್ತಾಯಿಲ್ಲ. ಓಕೆ, ಈ ಮೆಸ್ಕಾಮ್ದು ಕಾಲ್ ಕನೆಕ್ಟ್ ಆಯಿತು ಸ್ನೇಹಿತರೆ. ಇವತ್ತು 5:30ಕ್ಕೆ ಸುಮಾರು ನಾನು ಕಾಲನ್ನು ಮಾಡಿದ್ದೆ. ಅವರು ಹೇಳಿದ ಪ್ರಕಾರ KPTCL ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಬಂದುಬಿಟ್ಟು ಇನ್ನೂ 2 ತಿಂಗಳ ಕಾಲ ಡಿಲೇ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಹಾಗಾಗಿ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿಯಲ್ಲಿ ಬರಲ್ಲ ಸ್ನೇಹಿತರೆ. ಮಾರ್ಚ್ ಮಿಡ್ ವೀಕಲ್ಲಿ, ಮಾರ್ಚ್ 15ರ ನಂತರ ಬರುವಂತಹ ಸಾಧ್ಯತೆ ಇದೆ. ಓಕೆ, ಇದು ಮೆಸ್ಕಾಮ್ಗೆ ಪವರ್ ಮ್ಯಾನ್ ಸಂಬಂಧಿಸಿರುವಂತಹ ಮಾಹಿತಿ ಆಗಿತ್ತು. ಇನ್ನು ಮೆಸ್ಕಾಂ ಪವರ್ ಮ್ಯಾನ್ ಸಂಬಂಧಿಸಿದಂತೆ ಒಂದು ಲೈವನ್ನು ಮಾಡೋಣ ಸ್ನೇಹಿತರೆ. ಓನ್ಲಿ ಮೆಸ್ಕಾಮ್ಗೋಸ್ಕರ ಈಗ ಲೈವ್ ಸ್ಟ್ರೀಮ್ ಯಾವ ರೀತಿಯಾಗಿ ಮಾಡೋಣ ಅಂತಂದರೆ ನಾಳೆ ಅಥವಾ ನಾಡಿದ್ದು ಮಾಡೋಣ. ಓನ್ಲಿ ಆ ನಿಗಮದವರ ಬಗ್ಗೆ ಮಾತ್ರ, ಆ ನಿಗಮದವ್ರು ಮಾತ್ರ ಏನು ಮಾಡಿ ಅಂತಂದರೆ ಕಟ್ ಆಫ್ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಹೆಚ್ಚಿನ ಜನ ನೀವು ಏನಾದರೆ ಜಾಯ್ನ್ ಆದರೆ ನಿಮಗೂ ಸಹ ತಿಳಿಯುತ್ತೆ ಮತ್ತು ಕಟ್ ಆಫ್ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಹಾಗಾಗಿ ಎಲ್ಲರೂ ಏನಪ್ಪ ಅಂತಂದರೆ ಮೆಸ್ಕಾಂ ಅವರು ಏನು ಮಾಡಿ ಅಂತಂದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಲೈವ್ ಯಾವಾಗ ಮಾಡೋಣ ಅಂತ, ಆಗ ನಾವು ಲೈವ್ ಮಾಡೋಣ. ಮೆಸ್ಕಾಮ್ಗೋರಿಗೋಸ್ಕರ ಮಾತ್ರ ಅದು. ಓಕೆ, ಹೆಚ್ಚಿನ ಜನ ಇದನ್ನು ಮೆಸ್ಕಾಂ ಅವ್ರಿಗೆ ಶೇರ್ ಮಾಡಿ, ಜಾಸ್ತಿ ಜನ ವೀಕ್ಷಣೆ ಮಾಡಿ, ಜಾಸ್ತಿ ಜನ ಲೈವ್ಗೆ ಅಟೆಂಡ್ ಆದರೆ ನಿಮಗೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ ಎಂಬ ಒಂದು ಭಾವನೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಪವರ್ ಮ್ಯಾನ್ನ ಒಂದು ಜಾಬ್ ಪ್ರೊಫೈಲ್ ಯಾವ ರೀತಿಯಾಗಿ ಇರುತ್ತೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿ ಅಂತಂದರೆ ಅದನ್ನು ಸಹ ಮಾಡ್ತೀನಿ. ಅದ್ರ ಬಗ್ಗೆಯೂ ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.